ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಿ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್. ನಾನ್ ವೆಜ್ ಪ್ರಿಯರಿಗೆ ಈ ವಿಡಿಯೋ. ಯಾವಾಗಲೂ ಹೋಟೆಲಲ್ಲಿ ಬಿರಿಯಾನಿ ತಿನ್ನುವಂಥವ್ರಿಗೆ ಎವ್ರಿ ಟೈಮ್ ಹೋಟೆಲಲ್ಲಿ ತಿನ್ನೋಕ್ಕೆ ಆಗೋದಿಲ್ಲ. ಸೊ ಮನೇಲಿ ಹೆಂಗೆ ದೊನ್ನೆ ಬಿರಿಯಾನಿ ಮಾಡ್ಕೊಳ್ಳೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಹೆಂಗೆ ಮನೇಲಿ ದೊನ್ನೆ ಬಿರಿಯಾನಿ ಮಾಡೋದು ಅಂತೇಳಿ ನೋಡೋಣ. ಲೆಟ್ಸ್ ಕಮ್. ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನು ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ ಪೌಡರ್, ಧನಿಯಾ ಪುಡಿ, ವಿನಿಗರ್, ಸಾಲ್ಟ್, 1-2 ಸ್ಪೂನು ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಒಂದಕ್ಕೊಂದು ಹೊಂದ್ಕೊಳ್ಳೋಗಿ ಕಲಿಸಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ನಮ್ಮ ಪ್ಲೇಟ್ ಮುಚ್ಕೊಂಡು ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಇವಾಗ ಮಸಾಲೆಗೆ ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, 1-2 ಚಕ್ಕೆ, ಲವಂಗ, ಮೆಣಸು ಹಾಕಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕಡಾಯಿ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊತೀನಿ ನಾನು. ಇದನ್ನು ಸ್ವಲ್ಪ ಕೆಂಪುಗೆ ಬರೋ ಹಾಗೆ ಫ್ರೈ ಮಾಡಿಕೊಂಡು ಇವಾಗ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಇವಾಗೆಲ್ಲ ಮೆತ್ತಗಾಗೋಂಗೆ ಫ್ರೈ ಮಾಡಿಕೊಂಡು ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟು ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನೆಲ್ಲನೂ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರೋಣ. ನೋಡಿ, ಈ ರೀತಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಮಸಾಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದನ್ನು ಫ್ರೈ ಮಾಡಿಕೊಂಡು ಕೆಂಪಗಾದ್ಮೇಲೆ 1-2 ಟೊಮೆಟೊ ಹಣ್ಣು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಂಥ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಚಿಕನಲ್ಲಿ ನೀರೆಲ್ಲ ಬಿಟ್ಕೊಂಡು ಫ್ರೈ ಆಗಿದೆ. ಅದಕ್ಕೆ ರುಬ್ಬಿದಂಥ ಮಸಾಲೆ ಹಾಕ್ಕೊಂಡು ಅದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋಂಗೆ ಬೇಯೋಕ್ಕೆ ಬಿಟ್ಟಿದ್ದೆ. ಸೊ ನೋಡಿ, ಈ ರೀತಿ ಆಗಿದೆ. ಅಕ್ಕಿ ಆವಾಗಲೇ ನಾನು ನೆನೆ ಹಾಕ್ಕೊಂಡಿದ್ದೆ ಒಂದು 10 ನಿಮಿಷ. ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿ ಕುದಿಯೋಕ್ಕೆ ಬಿಡೋಣ. ನಾನು ಅಕ್ಕಿಗೆ 1:2 ಹಾಕ್ಕೊಳ್ಳೋದು ಆ್ಯಕ್ಚುಲಿ, ಬಟ್ ಚಿಕನಲ್ಲಿ ನೀರು ಬಿಡೋದ್ರಿಂದ 1 ಲೋಟಕ್ಕೆ 1.5 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಮತ್ತೊಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಂಡು ಇನ್ನೊಂದು ಸರಿ ತಿರುಗಿಕೊಂಡು ಬೇಯಕ್ಕೆ ಬಿಡೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ ಹೆಂಗೆ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ವಾವ್! ಇವಾಗ ಅದಕ್ಕೆ ಬಂದಾಗ ಮುಕ್ಕಾಲು ಭಾಗ ಅನ್ನ ಬೆಂದಾದಾಗ ಅದಕ್ಕೆ ಬಾಳೆ ಎಲೆಯಲ್ಲಿ ಕವರ್ ಮಾಡಬೇಕು. ನೋಡಿ, ಈ ರೀತಿ ಮುಕ್ಕಾಲು ಭಾಗ ಅನ್ನ ಬೆಂದಿದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಬಾಳೆ ಎಲೆನ ಅದರಿಂದ ಎಲ್ಲನೂ ಫಿಲ್ ಮಾಡ್ಕೊತೀನಿ, ಎಲ್ಲ ಮುಚ್ಕೊತೀನಿ ಬಾಳೆ ಎಲೆಯಲ್ಲಿ. ಬಾಳೆ ಎಲೆ ಫ್ಲೇವರ್ಗೆ ದಮ್ ಬಿರಿಯಾನಿ ಅಂತೂ ಸೂಪರಾಗಿ ಆಗಿರುತ್ತೆ. ನೋಡಿ, ಈ ರೀತಿ ಕವರ್ ಮಾಡಿಕೊಂಡು ಪ್ಲೇಟ್ ಮುಚ್ಕೊಬೇಕು. ಮುಚ್ಕೊಂಡಿದ್ರ ಮೇಲೆ ಭಾರವಾಗಿತ್ತು ಏನಾರ ಒಂದು ಅಬೆಗಟ್ಟಕ್ಕೆ ಬಿಡಬೇಕು. ನೋಡಿ, ಇವಾಗ ನಾನು ಅಬೆಗಟ್ಟಿಸಿದ್ದಾಯಿತು. ಸೊ ತೆಗಿತಾ ಇದ್ದೀನಿ. ನೋಡಿ, ವಾವ್! ಈ ರೀತಿ ಸೂಪರಾಗಿ ಆಗಿದೆ. ಎಷ್ಟು ಗಮ್ ಅಂತಿದೆ ಗೊತ್ತಾ ಬಿರಿಯಾನಿ. ನೋಡಿ, ಈಗ ಎಲೆ ತೆಗಿತಾ ಇದ್ದೀನಿ. ನೋಡಿ, ಸಕ್ಕತ್ತಾಗಿ ಆಗಿದೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಇದನ್ನು ಕಲಿಸ್ಕೊತೀನಿ. ಕೆಳಗಡೆ ಪೀಸು ಮಸಾಲೆ ಎಲ್ಲ ಕೆಳಗಡೆ ಇರುತ್ತಲ್ವ, ಅದನ್ನೆಲ್ಲ ಕೆಳಗಿನ ಮೇಲೆ ಮೇಲಿನ ಕೆಳಗೆ ಬರೋಂಗೆ ಒಂದಕ್ಕೊಂದು ಚೆನ್ನಾಗಿ ಕಲಿಸ್ಕೊತೀನಿ. ನೋಡಿ, ಈ ರೀತಿ ಕಲಿಸ್ಕೋಬೇಕು. ಸೊ ಇಷ್ಟೇನೇ ದೊನ್ನೆ ಬಿರಿಯಾನಿ ಮಾಡೋದು. ಇದನ್ನು ಸರ್ವ್ ಮಾಡ್ಕೊತೀನಿ ಆಮೇಲೆ ನಾನು. ನೋಡಿ, ಈ ರೀತಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೂಪರಾಗಿದೆ ದೊನ್ನೆ ಬಿರಿಯಾನಿ. ನಿಮಗೂ ಇಷ್ಟ ಆಗಿದ್ರೆ ನೀವು ಒಮ್ಮೆ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತ ಥ್ಯಾಂಕ್ ಯು.